ಈ ಸರ್ತಿ ಜಾಸ್ತಿ ಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ನೋಡೋಣ. ಈವರೆಗೆ ಹೈಕಮಾಂಡ್ ಜೊತೆ ಆಗ್ಲಿ ಅಥವಾ ನಾಯಕರ ಜೊತೆ ನೀವೇನು ಮಾತಾಡಿದ್ರೆ ಆ ವಿಶ್ವಾಸ ಏನಾದ್ರು ಇಲ್ಲ ನಮಗೆಲ್ಲ ಹೈಕಮಾಂಡ್ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಇದೆ. ಮಾನ್ಯ ನಮ್ಮ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಕರ್ನಾಟಕದವರೇ ಆಗಿದ್ದಕ್ಕೆ ಅವರು ಬಹಳ ಅಳೆದು ತೂಗೆಲ್ಲ ಮಾಡ್ತಾರೆ ಅಂತ ಹೇಳಿ ಬಹಳ ನಿರೀಕ್ಷೆ ಇದೆ. ಎಲ್ಲಾ ಸಮುದಾಯಕ್ಕೂ ಒಂದು ಒಳ್ಳೇದಾಗುತ್ತೆ. ಮಾತಾಡೋ ಪ್ರಯತ್ನಗಳಾಯ್ತಾ ಅಥವಾ ನಮ್ಗೊಂದು ಅವಕಾಶ ಮಾಡಿಕೊಡಿ ಅವಾಗೇನೋ ಆಯ್ತು? ಇಲ್ಲ, ಖಂಡಿತವಾಗಿ ನಾನು ಮೊನ್ನೆ ತಾನೇ ಹೋಗಿದ್ದೆ, ಅವ್ರಿಗೆ ವಿಶ್ ಮಾಡಿ ಬಂದೆ ಅಷ್ಟೇ. ಮಿಕ್ಕಿದ ವಿಚಾರಗಳನ್ನೆಲ್ಲ ಏನೂ ಮಾತಾಡಿಲ್ಲ. ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಬೇಕಂತ ಹೇಳಿ ಕೇಳ್ಕೊಂಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಯವರು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಬಾಪು ಅಂದ್ರೆ ಪಿತಾ ಅಂದ್ರೆ ಗಾಂಧಿ ಅಂತ ಹೇಳಿ ಹೇಳ್ತೀವಿ ನಾವು ಇವತ್ತಿಗೂ. ಅದೇ ರೀತಿ ಒಳ್ಳೆ ಪ್ರಧಾನಮಂತ್ರಿ ಯಾರಿದ್ರಂದ್ರೆ ಇಂದಿರಾ ಗಾಂಧಿ ನೆನೆಸ್ತೀವಿ. ಅದೇ ರೀತಿಯ ಕೂಡ ಈ ದೇಶದಲ್ಲಿ ಉತ್ತಮವಾದಂತ ಮುಖ್ಯಮಂತ್ರಿ ಯಾರಂದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತೇಳಿ ಎಕ್ಸಾಂಪಲ್ ಆಗ್ತಾರೆ, ಉದಾಹರಣೆ ಆಗ್ತಾರೆ ಅವರು ಇಡೀ ದೇಶಕ್ಕೆ. ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ಮಾನ್ಯ ನಮ್ಮ ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಎಂಟೈರ್ ಕ್ಯಾಬಿನೆಟ್ ಅವ್ರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸ.